ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಬೋ ಅಥವಾ ಸ್ಕ್ರಂಚೀಸನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ 26x5 ಇಂಚಿನ ಒಂದು ಉದ್ದ ಪಟ್ಟಿ ತೊಗೊಂಡಿದ್ದೀನಿ. ಸೊ ಈ ಸ್ಕ್ರಂಚಿ ತಲೆಗೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೂದಲು ಕೂಡ ಅಷ್ಟೊಂದು ಉದುರೋದಿಲ್ಲ. ಹಾಗಾಗಿ ನಾನು ಇದನ್ನು ಒಂದು 4-5 ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಹೆಚ್ಚಿಗೆ ಐಟಮ್ಸ್ ಏನೂ ಬೇಕಾಗೋದಿಲ್ಲ. ಒಂದು ಎಲಾಸ್ಟಿಕ್ ಮತ್ತು ಒಂದು ಬಟ್ಟೆ, ಹೊಲಿಯೋದಕ್ಕೆ ದಾರ ಅಂತೂ ಇದ್ದೇ ಇರುತ್ತೆ, ಅಷ್ಟು ತೊಗೊಂಡ್ರೆ ಆಯಿತು. ನಾನಿಲ್ಲಿ ಇಲಾಸ್ಟಿಕನ್ನು 10 ಇಂಚ್ ಆಗುವಷ್ಟು ಉದ್ದದನ್ನು ತೊಗೊಂಡಿದ್ದೀನಿ. ಸೊ 26 ಇಂಚ್ ಉದ್ದ ಪಟ್ಟಿ ಹಾಗೆ 10 ಇಂಚ್ ಉದ್ದ ಇಲಾಸ್ಟಿಕ್ಕು ತೊಗೊಂಡಿದ್ದೀನಿ. ಮೊದಲಿಗೆ ನಾನೇನು ಮಾಡ್ತೀನಿ ಅಂದ್ರೆ ಮೊದಲಿಗೆ ಈ ಥರ ಎರಡೂ ಎಡ್ಜಸ್ಸನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ನೀವು ಬಣ್ಣಗಳನ್ನು ಚಾಯ್ಸ್ ಮಾಡಿ ನಿಮ್ಗೆ ಇಷ್ಟ ಆಗುವ ಬಟ್ಟೆಗಳಲ್ಲಿ ಹೊಲ್ಕೊಳ್ಬೋದು. ಸೊ ನೋಡಿ, ಈ ಥರ ನಾನು ಎಡ್ಜನ್ನು ಹೊಲ್ಕೊಂಡಿದ್ದಾಗಿದೆ. ಈಗ ಏನು ಮಾಡ್ತೀನಿ, ನನ್ನ ಪ್ರೆಸ್ ಮಾಡ್ತಾ ಈ ಥರ ಅಗಲ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸ್ವಲ್ಪ ನೀಟಾಗಿ ಗಮನಿಸ್ಕೊಳ್ಳಿ. ಯಾಕಂದರೆ ಇಲ್ಲೇ ಇರೋದು ಟ್ರಿಕ್ಕು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿ ಅದನ್ನು ಒಳಗಡೆ ಇಟ್ಟು ಅದರ ಅಡಿಗಡೆ ಇರುವ ಬಟ್ಟೆಯನ್ನು ಮೇಲೆ ತಗೊಂಡು ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ತುಂಬ ಸುಲಭ ಮತ್ತು ಬೇಗನೆ ಆಗಿಬಿಡತ್ತೆ ಸ್ಕ್ರಂಚಿ. ತುಂಬ ಹೊತ್ತು ತಗೊಳ್ಳಲ್ಲ ಇದು. ಸೊ ನೋಡಿ, ಈ ಥರ ನಾವು ಎಳ್ಕೊಳ್ತಾ ಅದೇ ಭಾಗವನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ನಾವು ಶುರುವಿನಲ್ಲಿ ಯಾವ ಪಾರ್ಟನ್ನು ಸ್ಟಿಚ್ ಮಾಡ್ತಿದ್ವೋ ಅದೇ ಕಡೆಗೆ ಸ್ಟಿಚ್ ಮಾಡ್ತಾ ಹೀಗೆ ಎಳ್ಕೊಳ್ತಾ ಸ್ಟಿಚ್ ಮಾಡಬೇಕು. ಸೊ ಸ್ಕ್ರಂಚಿ ಮಾಡೋದಕ್ಕೆ ಇನ್ನೊಂದು ವಿಧಾನ ಕೂಡ ಇದೆ. ಮೊದಲಿಗೆ ಬಟ್ಟೆಯನ್ನು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಎಲಾಸ್ಟಿಕ್ ಹಾಕಿ ಆಮೇಲೆ ಮತ್ತೆ ಕೈ ಹೊಲಿಗೆ ಹಾಕಿ ಅದರ ಎಡ್ಜಸ್ಸನ್ನು ಜಾಯಿನ್ ಮಾಡೋದು. ಸೊ ಇದು ಸ್ವಲ್ಪ ಬೇರೆ ವಿಧಾನ. ಹಾಗಾಗಿ ನನಗೆ ಇಷ್ಟ ಆಯಿತು, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಪಟ್ಟಂತ ವಿಡಿಯೋ ಮಾಡಿದೆ. ಸೊ ಈಗ ಕೊನೆಯಲ್ಲಿ ಬಂದು ನಿಂತಿದ್ದೀವಿ. ಸುಮಾರು ಒಂದು 2-3 ಬೆರಳ ಹೋಗೋ ಅಷ್ಟು ಜಾಗವನ್ನು ಬಿಟ್ಬಿಟ್ಟು ಅಲ್ಲಿ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡು ನಾವು ಇದನ್ನು ತೆಕ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆಯಲ್ಲ, ಒಂದು ಸ್ವಲ್ಪ ಓಪನಿಂಗ್ ಹಾಗೆ ಇದೆ. ಹಾಗೆ ಅದರ ಕೆಳಗಡೆ ನಾವು ಈಗ ಇಲಾಸ್ಟಿಕನ್ನು ಪಾಸ್ ಮಾಡೋಣ. ಇಲಾಸ್ಟಿಕನ್ನು ನಾನು ರೆಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಈ ಥರ ಚುಚ್ಚಿಬಿಟ್ಟು ಸೊ ಈ ಥರ ಇದರಲ್ಲಿ ಪಾಸ್ ಮಾಡ್ಕೊಳ್ಬೇಕು. ಈ ಕಡೆ ಎಡ್ಜು ಇಲಾಸ್ಟಿಕನ್ನು ಗಟ್ಟಿಯಾಗಿ ಹಿಡ್ಕೊಂಡಿರಿ, ಇಲ್ಲದಿದ್ದರೆ ಮತ್ತೆ ಅದೇ ಕೆಲಸ ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿಂದ ನಾನು ಇದನ್ನು ತಗೊಂಡು ಇವಾಗ ಇಲಾಸ್ಟಿಕನ್ನು ತುದಿ ಕಡೆ ಒಂದು ಗಂಟು ಹಾಕ್ಕೊಳ್ತೀನಿ. ಸೊ ಇಲಾಸ್ಟಿಕನ್ನು ನಾನು ಈ ಪ್ರಕಾರವಾಗಿ ಗಂಟು ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಗೆ. ಇವಾಗ ಇದನ್ನು ನೀಟಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭ ಅಂತ ಹೇಳಿ. ಸೊ ಹೀಗೆ ಗಂಟು ಹಾಕಿರೋದನ್ನು ಒಳಗೆ ಮಾಡ್ತಾ, ಹಾಗೆ ನಾವಿಲ್ಲಿ ಮೇಲ್ಗಡೆ ಭಾಗ ಓಪನ್ ಇಟ್ಟಿದ್ವಲ್ಲ, ಎಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಈ ಥರ ಉಲ್ಟಾ ಮಾಡ್ತಾ ಎಳ್ಕೊಳ್ತಾ ಹೋಗಬೇಕು ಇಲಾಸ್ಟಿಕ್ಕಿನ ಸಹಾಯದಿಂದ. ಅವಾಗ ಏನಾಗುತ್ತೆ ಅಂದರೆ ಇಲಾಸ್ಟಿಕ್ಕು ಒಳಗೆ ಹೋಗುತ್ತೆ, ಹಾಗೆ ಹೊಲಿಗೆ ಇಲ್ಲದೆ ಇರುವ ಭಾಗ ಹೊರಗೆ ಬರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಥರ ನೋಡಿ, ಎಷ್ಟು ಮ್ಯಾಜಿಕಲ್ ಆಗಿದೆ ಅಲ್ವಾ ಇದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನೋಡಿ, ಇವಾಗ ಇಲ್ಲಿ ಓಪನ್ ಇರುವ ಭಾಗ ಮತ್ತೆ ಹೊರಗೆ ಬಂತಲ್ವಾ. ಈಗ ಅದನ್ನು ಒಳಗಡೆ ಮಾಡ್ತಾ ಬಟ್ಟೆಯನ್ನು ಒಳಗಡೆ ಹಾಕ್ತಾ ಇಲ್ಲಿ ಮೇಲಿಂದ ಮಿಷನಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಕೈ ಹೊಲಿಗೆ ಏನು ಹಾಕಬೇಕಂತಿಲ್ಲ, ಬೇಗ ಆಗುತ್ತಲ್ವ, ಹಾಗಾಗಿ ಮಿಷನನ್ನೇ ನಾನು ಪ್ರಿಫರ್ ಮಾಡ್ತೀನಿ. ಸೊ ಇದಿಷ್ಟು ಭಾಗವನ್ನು ಮಿಷನಲ್ಲಿ ನೀಟಾಗಿ ಹೊಲ್ಕೊಂಡ್ರೆ ಆಯಿತು. ಇದಕ್ಕೇನು ಒಂದು ಸೆಕೆಂಡ್ ಸಾಕು ಹೊಲಿಗೆ ಹಾಕೋದಕ್ಕೆ. ಸೊ ಈ ಥರ ಬ್ಯಾಕ್ ಸ್ಟಿಚ್ ಹಾಕಿ ತೆಗೆದುಕೊಂಡ್ರೆ ಆಯಿತು. ನೋಡಿ, ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ಮತ್ತು ಎಷ್ಟು ಕ್ವಿಕ್ಕಾಗಿ ಬಂತು ಈ ಸ್ಕ್ರಂಚಿ ಅಂಥೇಳಿ. ಮತ್ತು ಮಾಡುವ ವಿಧಾನ ಕೂಡ ತುಂಬಾ ಈಸಿ ಇದೆ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಹಾಗೆ ಇಷ್ಟ ಆಗಿದೆ ಅಂತ ತಿಳಿಸೋದಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಸೊ ನಾನು ಮಾಡಿದ ಒಂದು 3-4 ಸ್ಕ್ರಂಚಿ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಥ್ಯಾಂಕ್ ಯು.